ನಾನು ಎಲ್ಲಿಂದ ಮಾಡ್ತಿದ್ದೆ ಅಂದರೆ ಗಾಡಿನ ಎಲ್ಲಿ ಮೈಸೂರಿಗೆ ಖಾಲಿ ಮಾಡಿ ಮೈಸೂರಿಂದ ಮಂಗಳೂರಿಗೆ ಬಂದಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕೋ ಏನೋ ಗೊತ್ತಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮಂಗಳೂರಲ್ಲಿದ್ದೇನೆ. ಎಲ್ಲಿ ಅಂದರೆ ಮ್ಯಾಂಗ್ಳೂರು ಸ್ಪೆಷಲ್ ಎಕಾನಮಿಕ್ ಝೋನ್ ಅಂತ, SEZ ಅಂತ, ಆ ಜೋಕಟ್ಟಲ್ಲಿ ಬರುತ್ತಿದ್ದು. ಇಲ್ಲಿ ಒಂದು ಮಿಷಿನರಿ ಲೋಡ್ ಮಾಡಿಸ್ತಾ ಇದ್ದೇನೆ. ಮತ್ತು ನಿಮಗೆ ನಾನು ಇಷ್ಟು ತಿಂಗಳಾಯಿತು, 1.5 ತಿಂಗಳಾಯಿತು ನನ್ನ ಪೇಮೆಂಟ್ ಯಾವ ಥರ ಅಂತೇಳಿ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಇತ್ತು. ಈಗ ತೋರಿಸ್ತದೆ ನೋಡಿ. ಇದು ಜಸ್ಟ್ 1.5 ಟ್ರಿಪ್ ಇದ್ದಿದ್ದು ಲೆಕ್ಕ. ಇದಕ್ಕೊಂದು 7 ಟ್ರಿಪ್ ಇದ್ದು ಲೆಕ್ಕ ನೋಡಿ. ನಂದು ಪೇಮೆಂಟ್ ಯಾವ ಥರ ಅಂತ ನಿಮಗೊಂದು ಹೇಳುವ ಅಂತ ಅಷ್ಟೇ. ಇಷ್ಟು ಟ್ರಿಪ್ ಇದ್ದು ನಾನು ಬ್ಯಾಲೆನ್ಸ್ ಬಿಟ್ಬಿಟ್ಟಿದ್ದೆ. ಓನರ್ ಹತ್ರ ಅಮೌಂಟು ಬಿಟ್ಟಿದ್ದೆ, ಒಂದೇ ಸಲ ಸ್ವಲ್ಪ ಅಮೌಂಟ್ ಸಿಗುತ್ತಲ್ಲ ಅಂತೇಳಿ. ಇದು 7 ಟ್ರಿಪ್ ಇದ್ದು ಜಸ್ಟ್ 1 ಮಂತ್, 1 ತಿಂಗಳಿದ್ದಿದ್ದು. ಇಷ್ಟು ಬಾಡಿಗೆ ಹೊಡೆದಿದ್ದು ನಾನು. 8 ಬಾಡಿಗೆ ಹೊಡೆದಿದ್ದೀನಿ ಒಬ್ಬನೇ. 8 ಓಕೆ. ಇದು ಮಂಗಳೂರು ಟು ರಾಜಸ್ಥಾನ್ ಟು ಆಂಧ್ರ ಪ್ರದೇಶ ಅಂದರೆ ವಿಶಾಖಪಟ್ಟಣ. ಆ ವಿಶಾಖಪಟ್ಟಣದಿಂದ ಬಳ್ಳಾರಿ, ಮತ್ತು ಕೊಪ್ಪಳದಿಂದ ಸಾಂಗ್ಲಿ ಮಹಾರಾಷ್ಟ್ರ, ಮತ್ತು ಮಹಾರಾಷ್ಟ್ರದಿಂದ ಡೈರೆಕ್ಟ್ ಪಂಜಾಬ್ದಿಂದ ವಾಪಸ್ ಬರುವಾಗ ಅಹಮದಾಬಾದಿಂದ ಮೈಸೂರು ಟು ಮಂಗಳೂರು. ಇಷ್ಟು 8 ಟ್ರಿಪ್ ಇದ್ದು ಬಾಡಿಗೆ ಇದ್ದು ನೀವು ನೋಡ್ಕೊಳ್ಳಿ ಹೇಗೆ ಅಂತೇಳಿ. ಇಷ್ಟು ಬಾಡಿಗೆಗೆ ನನ್ನ ಸಿಂಗಲ್ ಪೇಮೆಂಟ್ 13%, 94,705 ರೂಪಾಯಿ ನಂದು ಪೇಮೆಂಟ್. ಇದು ನನ್ನ ಖರ್ಚು ಎಷ್ಟಾಗಿದೆ ಅಂತ ಹೇಳ್ತೇನೆ ನೋಡಿ. ಈಗ ದನಿಗೆ ಒಂದು ಫೈನಲಲ್ಲಿ ಕಳಿಸಿದ್ದೀನಿ. ಏನು ಕಳಿಸಿದ್ದೀನಿ ಅಂದರೆ, ಇದು ಗಾಡಿ ಖರ್ಚು 28,000 ರೂಪಾಯಿ ಗಾಡಿ ಖರ್ಚಾಗಿದೆ. ಮತ್ತು ನನ್ನ ಅಕೌಂಟಿಗೆ 71,000 ರೂಪಾಯಿ ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ಇದು ಈ 71,000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳ್ತಾರಲ್ವ, ಈ 3,000, 5,000, 2,000 ಆ ಥರ ಅಡ್ವಾನ್ಸ್ ಅಂತ ಇರ್ತದಲ್ವ, ಆ ಪೇಮೆಂಟ್ ಇದು. ಅದರಲ್ಲಿ 71,000 ನನ್ನ ಅಕೌಂಟಿಗೆ ಬಂದಿದೆ. ಇನ್ನು 28 ಇದೆ ಅಲ್ವಾ, ಇನ್ನು 28,000 ಇದು ಗಾಡಿ ಖರ್ಚಿದು. ನಾನು ಬಂದಿರೋಲ್ಲ ಅಮೌಂಟಲ್ಲಿ ಇಷ್ಟು ತೆಗೆದೆ ಅಂದರೆ ನಾನು ಇಷ್ಟು ಖರ್ಚು ಮಾಡಿದ್ದೀನಿ. ಡ್ರೈವರ್ ನನ್ನ ಖರ್ಚು, ನನ್ನ ಖರ್ಚು 1.5 ತಿಂಗಳ ಖಾಲಿ 43,000 ರೂಪಾಯಿ ನಾ ಖಾಲಿ ತಿನ್ನೋಕ್ಕೆ ಉಣ್ಣೋಕ್ಕೆ ಇದನ್ನೇ ಮಾಡಿದ್ದೀನಿ. ಮತ್ತು ಕೆಲವು ಮಿಡ್ಲಲ್ಲಿ ಸ್ವಲ್ಪ ಅಮೌಂಟು ಯಾವುದಕ್ಕೂ ಯೂಸ್ ಆಗಿದೆ, ಅದು ಬೇರೆ. ಯಾಕಂತೂ ಹೇಳ್ತೀನಿ, ಇಷ್ಟು ಅಮೌಂಟ್ ಅಮೌಂಟ್ ಆಯ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ಡ್ರೈವರ್ಗಳು ಈ ಖರ್ಚಿದ ಅಮೌಂಟ್ ದುಡಿಯೋಕ್ಕಂತಲೇ ಹೊರಗೆ ಹೋಗ್ತಾರೆ, ಲೈನ್ಗೆ ಹೋಗ್ತಾರೆ. ನಂದು ಯಾವ ಥರ ಇದೆ ನೋಡಿ, ಒಬ್ಬರೇ ಇದ್ದೇನೆ ಅಂತೇಳಿ ನನಗೆ ಇಷ್ಟ ಬಂದಂಗೆ ನಾನು ಇದ್ದೀನಿ, ಅದು ಬೇರೆ. ಇದು ನಂದು ರಿಯಲ್ ಪೇಮೆಂಟ್. ಈಗ 95,650 ರೂಪಾಯಿ ಡ್ರೈವರ್ ಪೇಮೆಂಟ್. ಅದರಲ್ಲಿ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಫಸ್ಟೇ. ಹೋಗಿ ಬರೋದ್ರೊಳಗೆ ಇಷ್ಟು ಖರ್ಚು ನನ್ನ ಸಪ್ರೇಟ್ ಖರ್ಚು. ಇದು ನನ್ನ ಸಪ್ರೇಟ್ ಖರ್ಚು. ನನಗೆ ಬ್ಯಾಲೆನ್ಸ್ ಉಳಿದಿದ್ದು ಇಷ್ಟು. 1 ತಿಂಗಳಲ್ಲಿ 52,730 ರೂಪಾಯಿ. ಅದು ಇದರಲ್ಲಿ ಏನಾದರೂ ಒಂದು 20,000 ಖರ್ಚು ಮಾಡಿದರೆ ನನಗೆ 70,000 ರೂಪಾಯಿ ಉಳಿತಿತ್ತು. ಇಷ್ಟೇ ನೋಡಿ, ಇಷ್ಟೇ ಇರೋದು ಲೆಕ್ಕ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮತ್ತೇನು ಲೆಕ್ಕ ಇಲ್ಲ. 95,000 ರೂಪಾಯಿ ಪೇಮೆಂಟ್ ಆಗಿತ್ತು. ಅದರಲ್ಲಿ 42,000 ರೂಪಾಯಿನ ನಾನು ಖಾಲಿ ನನ್ನ ಪರ್ಸ್ನಲ್ ಖರ್ಚಿಗೆ ಯೂಸ್ ಮಾಡಿದ್ದೀನಿ. ಹೆಂಗೆ ಮಾಡಿದ್ದೀನಿ, ಏನು ಬಿಟ್ಟಿದ್ದೀನಿ, ಲೆಕ್ಕ ಬರೋಬ್ಬರಿದೆ, ಏನು ಸಮಸ್ಯೆ ಇಲ್ಲ. ಲೆಕ್ಕ ಅವರು ಇದರಲ್ಲೆಲ್ಲ ಸ್ವಲ್ಪ ಸರಿಯಾಗಿ ಕಳಿಸ್ಬೇಕಾಗುತ್ತೆ, ಏನು ಹೆಚ್ಚು ಕಮ್ಮಿ ಕಳಿಸೋಂಗಿಲ್ಲ, ಗೊತ್ತಾಗ್ಬಿಡ್ತದೆ. ನಿಜ ಅವ್ರು ಕಳಿಸಿ ನಂದು ಲೆಕ್ಕ ಸರಿ ಇದೆ, ಏನು ಸಮಸ್ಯೆ ಇಲ್ಲ. ಈಗ ಹಂಗೆ ಈ ಟ್ರಿಪ್ಪಿದು ಖರ್ಚು ಎಷ್ಟಾಯ್ತು ಅಂತ ಹೇಳ್ತೇನೆ ನೋಡಿ. ಹಂಗೆ ಪಟಪಟ ಅಂತ ತೋರಿಸ್ಕೊಂಡು ಹೋಗ್ತೀನಿ, ಪಟಪಟ ಅಂತ ನೋಡಿ. ಇದು ನಂದು ಎಂಟ್ರಿ ಬುಕ್ಕಿದ್ದು. ಇದು ಎಂಟ್ರಿ ಇದು ಮಂಗಳೂರು ಟು ಒರಿಸ್ಸಾ ಟು ಮಂಗಳೂರು. ಇದು ಬಂದಿದ್ದು ನಾನು ಲೆಕ್ಕನ ತೋರಿಸ್ಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದ್ರದ್ದು ಪೇಮೆಂಟ್ ಬೇರೆ. ಇದ್ರದ್ದು 36,000 ರೂಪಾಯಿ ಆಗಿದೆ. ಇದರದ್ದು 36,000 ರೂಪಾಯಿ ಇಲ್ಲಿದೆ ನೋಡಿ, 36,000 ರೂಪಾಯಿ ಆಗಿದೆ ಇದರದ್ದು. ಇದು ಲೆಕ್ಕ ನಾನು ನಿಮ್ಗೆ ತೋರ್ಸೋಕೆ ಹೋಗಿಲ್ಲ. ನಾನು ನಿಮಗೆ ಈಗ ತೋರಿಸಿದ್ದು ಯಾವುದಂದರೆ, ಇದು ಫೈನಲ್ ರೇಟ್ ಯಾವುದು ಅಂತ ಹೇಳ್ತಿದೆ ನೋಡಿ. ಇದು ಖಾಲಿ ಮಂಗಳೂರು ಒರಿಸ್ಸಾ ಮಂಗಳೂರು ಹೋಗಿದ್ದು ಬಂದಿದ್ದಕ್ಕೆ, ಖಾಲಿ ಒರಿಸ್ಸಕ್ಕೆ ಹೋಗಿ ಬಂದಿದ್ದಕ್ಕೆ ನೋಡಿ ಬಾಡಿಗೆ ನೋಡಿ. 2,80,000 13 ಕಮಿಷನ್, 36,000, 5,800 ಬೇರೆ ಅಮೌಂಟು. ಫೈನಲ್ ಆಗಿ 40,000 ರೂಪಾಯಿ ಕೊಡಬೇಕು. ಜಸ್ಟ್ ಈಗ ವಿಡಿಯೋ ಮಾಡ್ತಾ ಇದ್ದಾಗ ಓನರ್ದು ಕಾಲ್ ಬಂತು, ಲೆಕ್ಕ ಹೆಂಗೆ ಅಂತೇಳಿ. ಅವ್ರಿಗೆ ನೆನಪಿಲ್ಲ
ಯಾವಾಗ ಈಗ 21,000 ಕೊಟ್ಟಿದ್ದೇನೆ, ಗಾಡಿ ಖರ್ಚು ಹೇಗೆ ಬಂತು 28,000 ಅಂತ. ಒಟ್ಟು ಉರಿತದೆ ಕೆಲವು ಓನರ್ಗಳಿಗೆ, ಈಗ ನಮಗೂ ಒಟ್ಟು ಉರಿತದೆ ಬೇರೆ ವಿಷಯದಲ್ಲಿ. ಈಗ ನಾನು 42,000 ರೂಪಾಯಿ ಖರ್ಚು ಮಾಡಿದ್ದೆ, ಹೋದರೆ ಲಕ್ಷ ಗಂಟಲೆ ನಮ್ಗಮ್ಮ ಏನು ಹೇಳೋದು. ಈಗ ಅದರಲ್ಲಿ 2,800 ಮೈನಸ್ ಮಾಡ್ತೀನಿ, ಎಷ್ಟು ಬರ್ತದೆ ನೋಡುವ. 2,800 ಮೈನಸ್ ಮಾಡಿದ್ರೆ 49,000 ಎಷ್ಟು ಅಮೌಂಟ್ ಬರ್ಬೇಕು. ಈಗ ಇವ್ರು ಏನು ನಾಟಕ ಮಾಡ್ತಾರೆ ನೋಡು. ಇನ್ನು ಮುಂದೆ ಫೈನಲ್ಲಿ ಗಾಡಿ ವಾಶ್ ಮಾಡಿಸಿದ್ದೆ ನೋಡಿ, ಎಷ್ಟು ಕ್ಲೀನಾಗಿದೆ. ಇನ್ನೂ ಒಂದು ತಿಂಗಳು ಇನ್ನು ವಾಶ್ ಮಾಡ್ಸಂಗಿಲ್ಲ ಇನ್ನು. ಅಯ್ಯೋ ಪಟ್ಟ ಒಂದು ಅಮೌಂಟ್ ಇಸ್ಕೋಬೇಕು ಓನರ್ ಹತ್ರ. ನನಗೆ ಪೇಮೆಂಟ್ ತೊಗೋಬೇಕು ಈಗ. ಎಲ್ಲ ವಾಶ್ ಆಗಿದೆ ನೋಡಿ ಡ್ರಮ್ಮೆಲ್ಲ. ಸ್ಟೆಪ್ನಿ ಇದೆ, ಎಮರ್ಜೆನ್ಸಿ ಸ್ಟೆಪ್ನಿ ನೋಡಿ, ಒನ್ ಟೈಮ್ ಯೂಸ್ ಆಗುತ್ತೆ ನೋಡಿ. ಗಾಡಿ ಯಾವ ಶೇಪಲ್ಲಿದೆ, ಶೇಪೇ ಇಲ್ಲಂಗಿದೆ, ಆದರೂ ಹೋಗ್ಬೇಕು ಲಾಂಗ್. ಇದೆಲ್ಲ ಕಡೆ ಲಾಂಗ್ ಇರ್ತದೆ, ಲಾಂಗ್ ಕಡೆ ಇರ್ತದೆ ರೋಡ್, ಎಲ್ಲಿ ಅಂತ ಗೊತ್ತಿಲ್ಲ. ಫೈನಲಿ ಗಾಡಿಗಳ ಸಮಸ್ಯೆ ಹೇಳೋ ಟೈಮ್ ಬಂತು. ಗಾಡಿದು ಏನು ಸಮಸ್ಯೆ ಇದೆ ಅಂದರೆ, ಗಾಡಿ ಸಮಸ್ಯೆನ ಒಂದೊಂದಾಗಿ ಹೇಳ್ತೀನಿ ನೋಡಿ. ಈ ಗಾಡೀಲಿ ಇದು ಇಲ್ಲ, ಯಾವುದು ಒಂದು ಸಿಂಗಲ್ ಲೈಟ್ ಇರುತ್ತೆ. ಈ ಲೈಟ್ ಮಾತ್ರ ವರ್ಕ್ ಆಗುತ್ತೆ ಹೈವೇಗಳಲ್ಲಿ. ಇದು ಎಷ್ಟು ಡೇಂಜರ್ ಅಂದರೆ, ಪಾರ್ಕಿಂಗ್ ಲೈಟ್ ಆಗಲಿ, ಇಂಡಿಕೇಟ್ರ್ ಆಗಲಿ, ಇದು ರೈಟ್ ಸೈಡು ವರ್ಕ್ ಇಲ್ಲ. ಇದು ಮೊದಲೇ ಇತ್ತು ನನ್ನ ಕೈಯಲ್ಲಿ ಗಾಡಿ ಬರುವ ಮುಂಚೆ ಇರೋ ಲಪಡ ಹೇಳ್ತಾ ಇರೋದು ನನಗೆ. ಅದು ಬಿಟ್ಟರೆ ಬನ್ನಿ ಹೇಳ್ತೇನೆ. ಈಗ ಇದು ಒಂದು ಲಪಡ, ಡೀಸೆಲ್ ಟ್ಯಾಂಕ್ ಇದೆ ಅಲ್ವಾ, ಇಲ್ಲಿ ಸೀಳಿದ್ದು ಅದೊಂದು ದೊಡ್ಡ ಲಪಡನೇ. ಎರಡನೇದು ಆಯಿತಾ. ಇದಕ್ಕೆ ಮೇನ್ ಏನಿಲ್ಲ ಅಂದರೆ, ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಲೈಟ್ ಚಾವಿ ಆನ್ ಮಾಡಬೇಕು, ಚಾವಿ ಆನ್ ಮಾಡಿ ಲೈಟ್ ಇದೆಯಾ ಅಂತ ತೋರಿಸ್ತೀನಿ. ಸ್ಟಾರ್ಟೇ ಮಾಡ್ಬೇಕು ಅದಕ್ಕೆ. ಇದು ಹೆಡ್ಲೈಟ್, ಇವೆರಡು ಲೈಟಲ್ಲಿ ಒಂದು ಹೆಡ್ಲೈಟು ವರ್ಕ್ ಆಗಲ್ಲ. ಮತ್ತು ಡಿಮ್ ಲೈಟ್ ಮಾಡೋಕ್ಕಾಗಲ್ಲ, ಅಂದರೆ ಫೋರ್ಸ್ ಲೈಟ್ ವರ್ಕ್ ಆಗಲ್ಲ. ಒಂದು ಪಾರ್ಕಿಂಗ್ ಲೈಟ್ ಆಫ್ ಆನ್ ಮಾಡಬೇಕು ಹಿಂದೆ ಯಾವನಾರು ಗಾಡಿ ಸ್ಪೀಡ್ ಬಂದುಬಿಟ್ರೆ. ಅದು ಬಿಟ್ಟರೆ ಒಳಗೆ ತೋರಿಸು ಮನೆ. ನೋಡಿ, ಮಲಗಕ್ಕೆ ವ್ಯವಸ್ಥೆ ಇಲ್ಲ, ಮತ್ತು ಗಾಡೀಲಿ ಒಂದೇ ಒಂದು ಟೇಪ್ ಇಲ್ಲ, 4ನೇ ಪಾಯಿಂಟು. ಮತ್ತು ಡೋರ್ ಸಮಸ್ಯೆ ನೋಡಿ, ಡೋರಿಗೆ ಆ ಥರ ಕಟ್ಟಿದ್ದೆ, ಅದು ಎಷ್ಟು ಸಮಸ್ಯೆ ಕೊಡ್ತದ ಅಂತೇಳಿ ನಿಮ್ಗೆ ಗೊತ್ತಾಗಲ್ಲ. ಅದು ಬಿಟ್ಟರೆ ಇಲ್ಲಿ ಬೆಡ್ಡೇ ಇಲ್ಲ ರೀ. ಇದೆಲ್ಲ ಬೆಡ್ ಹೆಂಗಾಗಿದೆ ನೋಡಿ, ಲಾಟ್ಬಿಟ್ಟು ಬೆಡ್ ಹಾಕೊಂಡು ಬದುಕ್ತಾ ಇದ್ದೆ ನಾನು. ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ಅಂತ. ಅದಾದಮೇಲೆ ಸೀಟ್ ನೋಡಿ, ಈ ಥರ ಇದೆ ಸೀಟ್. ಇದು ಎಷ್ಟು ಸ್ವಲ್ಪ ಕಂಫರ್ಟಬಲ್ ಕೊಡಲ್ಲ ಅಂದರೆ, ಒಮ್ಮೊಮ್ಮೆ ಕಂಫರ್ಟಬಲ್ ಕೊಡಲ್ಲ, ಅವಾಗ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಜರ್ನಿ ಮಾಡಬೇಕು. ಮತ್ತು ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ ನೋಡಿ, ಸಮಸ್ಯೆ ಏನಂತ ಹೇಳ್ತಾರೆ ನೋಡಿ. ಇಲ್ಲೇ ನೋಡಿ, ಗಾಡಿ ಸೀಳಿದ್ದು. ರೋಡ್ ಕಾಣಲ್ಲ ಅಂತಲ್ಲ, ರೋಡ್ ಕಾಣ್ತದೆ. ಆದರೆ ಇದು ಸೀಳಿದ್ದು ಯಾಕೆ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ ಅಂದರೆ, ಡ್ರೈವರ್ಗಳು, ಲಾಂಗ್ ಹೋಗೋ ಡ್ರೈವರ್ಗಳು ಈ ಥರ ಎಲ್ಲ ಇರಬಾರ್ದು. ಎಷ್ಟು ಕಷ್ಟ ಆಗ್ತದೆ. ಇದು ರೋಡ್ ನೋಡಿದಾಗ ರೋಡ್ ಚಂದ ಕಾಣಬೇಕು, ಇದು ಚಂದ ಕಾಣಬಾರ್ದು, ಸೀಳಿದ್ದೇ ಕಾಣ್ತದೆ ನಂಗೆ. ಮತ್ತು ರೋಡ್ ನೋಡಿದ್ರೆ ಇದು ನೋಡಬಾರ್ದು ಅನಿಸುತ್ತೆ, ನೋಡಿದ್ರೆ ಏನೂ ಆಗಲ್ಲ, ಆದರೆ ಅದೇ ಗುಂಗಿರ್ತದೆ. ಇದನ್ನು ನೋಡಿ ಇದೊಂದು ಅದು ನನಗೆ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಸೀಳಿರೋ ಗಾಡಿಯಲ್ಲಿ ಗಾಡಿ ಓಡಿಸಿ ಸಡನ್ಲಿ ಹೊಸ ಗಾಡಿ ಸಿಕ್ತಂದ್ರೆ ನನಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಯಾಕೆಂದರೆ ಸೀಳಿರೋ ಗ್ಲಾಸೇ ಅಷ್ಟು ಚಂದ ಕಾಣ್ತದೆ. ಇನ್ನು ಹೊಸ ಗ್ಲಾಸ್ ಯಾವ ಥರ ಕಾಣ್ಬೋದು ಆ ಥರ. ಆ ಗ್ಲಾಸ್ ಈ ಕಡೆ ಇದ್ದಿದ್ರೆ ಯಾವ ಥರ ಇರ್ತಿತ್ತು. ಅದಾದಮೇಲೆ ನಿಮಗೆ ಇನ್ನೊಂದು ಬೇರೆ ಯಾವ ಸಮಸ್ಯೆ, ನೋಡಿ ಇದು ಒಂದು ಸಮಸ್ಯೆನೇ ಅಲ್ವಾ. ನೋಡಿ, ಇದಕ್ಕೆ ಸಮಸ್ಯೆ ಅಂತಾರೆ, ಇದಕ್ಕೆಲ್ಲ ಸಮಸ್ಯೆ ಅಂತಾರೆ. ಕ್ಯಾಬಿನ್ ಗಟ್ಟಿ ಇಲ್ಲ, ಮತ್ತು ಇದೆಲ್ಲ ಫುಲ್ ಟೈಟಲ್ಲಿ ಇರುತ್ತೆ. ಇದು ನೋಡಿ, ಇಲ್ಲೆಲ್ಲ ಶೇಕಿಂಗ್ ಇದೆ ನೋಡಿ, ಇಲ್ಲೆಲ್ಲ ಶೇಕಿಂಗ್ ಇದೆ. ಮತ್ತು ಲೆಫ್ಟ್ ಸೈಡ್ ಇದ್ದು ಇವೆಲ್ಲ ಗಟ್ಟಿನೇ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗೆ ಇದು ಲೋಡ್ ಮಾಡ್ತಾರೆ ಅಂದಿದ್ದಾರೆ ಸಂಜೆ. ಮೇನ್ ಏನು ಗೊತ್ತಾ,
ಡಬಲ್ ಲೈಟ್ ಇಲ್ಲ, ಸಿಂಗಲ್ ಲೈಟ್. ಯಾವ ಥರ ಅಂದರೆ ನೋಡಿ, ಈಗ ಈ ಲೈಟ್ ಇಲ್ಲಿ ಬಂತಲ್ವಾ, ಬನ್ನಿ ತೋರಿಸ್ತೀನಿ ಲೈಟ್ ನಿಮಗೆ, ಗೊತ್ತಾಗುತ್ತೆ ನೋಡಿ. ಇದಕ್ಕೆ ಸಮಸ್ಯೆ ಅಂತಾರೆ. ಇದೆರಡು ಡಿಮ್ ಲೈಟ್, ಇದು ಮತ್ತು ಇದು ಡಿಮ್ ಲೈಟ್. ಆ್ಯಕ್ಚುಲಿ ಒರಿಜಿನಲ್ ಲೈಟ್ ಇಲ್ಲಿದೆ ನೋಡಿ, ಇದು ಮತ್ತು ಇದು. ಈ ಸಿಂಗಲ್ ಲೈಟ್ ಮೇಲೆ ನಾನು ಇಷ್ಟು ದಿವಸ ಗಾಡಿ ಓಡಿಸಿರೋದು. ಮತ್ತು ಡಿಮ್ ಆಗಲ್ಲ, ಲೈಟ್ ಡಿಮ್ ಆಗಲ್ಲ. ಈ ಸಿಂಗಲ್ ಲೈಟ್, ಇವೇ ಕೆಳಗಿರೋದು ಮೇನ್ ಲೈಟ್ ಅಲ್ಲ, ಇವು ಮೇಲಿರೋದು ಮೇನ್ ಲೈಟ್, ಮೇನ್ ಹೆಡ್ಲೈಟ್ ಅಂತಾರಲ್ವ, ಮೇನ್ ಹೆಡ್ಲೈಟ್ ಇದೇ ಈ ಥರ ಇದೆ. ಇಷ್ಟು ದಿವಸ ನಾನು ಈ ಲೈಟ್ ಮೇಲೆ ಗಾಡಿ ಓಡಿಸಿದ್ದೀನಿ ನೈಟ್. ಮತ್ತು ನೈಟ್ ಸರಿಯಾಗಿ ಗಾಡಿ ಇದ್ದರೆ ಅಲರ್ಟಲ್ಲಿ ನೋಡ್ತಾ ಇರ್ತೀವಿ ರೋಡ್ನ. ಗಾಡಿ ಇಲ್ಲ ಅಂದರೆ ಒಮ್ಮೊಮ್ಮೆ ಟೈರ್ ಅಂತ ನೋಡಿ, ರೋಡು ಚೆನ್ನಾಗಿ ಕಾಣಿಸಲ್ಲ ಈ ಹೆಡ್ಲೈಟಿಗೆ, ಅದೊಂದು ಬೇಜಾರಿದೆ. ಅದೊಂದು ಏನು ಮಾಡೋದು, ಹೆಡ್ಲೈಟ್ ಎಷ್ಟು ಚೆನ್ನಾಗಿರಬೇಕು, ಫುಲ್ ಫೋರ್ಸ್ಲಿ ಇರಬೇಕು. ಅಂದರೆ ಇನ್ನೊಬ್ರಿಗೆ ಸಮಸ್ಯೆ ಮಾಡೋಕ್ಕೆ ಫೋರ್ಸ್ಲಿ ಇರಬಾರ್ದು. ನಮ್ದೊಂದು ಕಂಫರ್ಟಬಲ್ ಅಂತ ಇರ್ತದೆ ಡ್ರೈವರ್ಗಳಿಗೆ. ಆ ಕಂಫರ್ಟಬಲ್ ಸಿಗೋಕ್ಕೆ ಕಾರಣಗಳೇ ಇವೆಲ್ಲ ಆಪ್ಷನ್. ನಾ ಆರಾಮಾಗಿದ್ದೀನಿ ಅನ್ನೋಕೆ ಇವೆಲ್ಲ ಆಪ್ಷನ್ ಇರಬೇಕು. ಆದ್ರೂ ಆರಾಮಿದ್ದೀನಿ, ಆದರೆ ಎಲ್ಲ ಇದ್ದವರು ಇನ್ನೂ ಆರಾಮವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ಏನು ಮಾಡೋದು, ಗಾಡಿ ಕೆಲಸ ಇಷ್ಟಿದೆ. ಮತ್ತೆ ಹೋಗ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಐಡಿಯಾ ಬರದೇ ಇದ್ದರೂ ಪರವಾಗಿಲ್ಲ, ಐಡಿಯಾ ಬಂತು ಅಂದರೆ ಯಾರನ್ನಾರು ಜನ ಹಾಕೊಂಡು ಬರ್ತೀನಿ. ಡ್ರೈವರ್ನ ಕರ್ಕೊಂಡು ಬರಲ್ಲ, ಯಾರನ್ನಾರು ಕಂಡಕ್ಟರ್ನ ಹೇಳ್ಕೊಂಡು ಹೋಗ್ಬಿಡ್ತೀನಿ. ನನಗೆ ವೀಡಿಯೋಗೂ ಉಪಕಾರ ಆಗುತ್ತೆ. ಮೊದಲು ಅಡುಗೆ ಸಾಮಾನು ತೊಗೊಳ್ತೀನಿ. ತುಂಬ ಎಕ್ಸ್ಪೆನ್ಸಿವ್ ಆಯಿತು ಆ್ಯಕ್ಚುಲಿ. ಅದೇ ಎಕ್ಸ್ಪೆನ್ಸಿವ್ ಆಗಲಿಕ್ಕೆ ಕಾರಣ ಇದೆ ಆ್ಯಕ್ಚುಲಿ. ಹೋಟೆಲ್ಗೆ ಹೋದರೆ ಮಿನಿಮಮ್ 200 ರೂಪಾಯಿ ಬಿಲ್ಲು. ಅದು ಹೋಟೆಲಿದ್ದು. ಹೊರಗಡೆ ಬಂದು ಒಂದು 5 ಸಿಗರೇಟ್ ತೊಗೊಂಡು ಅಂದರೆ ಮುಗೀತೆ. ಒನ್ ಟೈಮ್ 250-300 ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಊಟನ ಸ್ವಲ್ಪ ನೋಡ್ಕೊಂಡು ಎಷ್ಟಂತ ದುಡ್ಡು ಕೊಟ್ಟು ಸಾಕಾಗ್ಬಿಟ್ಟಿದ್ದೆ ನನಗೆ. ಊಟಕ್ಕೆ ದುಡ್ಡು ಕೊಟ್ಟು ಅನುಭವ ಆಗಲಿ ಅಂತೇಳಿ ನಾನು ಕೊಟ್ಟಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕೆಂದರೆ ನಾನು ದುಡ್ಡಿರೋ ಮನುಷ್ಯ ಅಲ್ವೇ ಅಲ್ಲ. ಈಗ ಕಂಟಿನ್ಯೂ ಆಗಿ ಹೊರಗಡೆ ಖರ್ಚು ಮಾಡಿದರೆ ಹೊರಗಡೆ ಹೋಟೆಲ್ಗೆಲ್ಲ ಹೇಳ್ತದೆ, ಇನ್ನು ಲೈಫಲ್ಲಿ ಹೋಟೆಲ್ಗೆ ಬರಬೇಡ ಅಂತ. ಆ ಒಂದು ಕಾರಣಕ್ಕೆ. ಅಂದರೆ ನಾನು ಅಡುಗೆ ಮಾಡೋ ಇಂಟ್ರೆಸ್ಟ್ ನನ್ನ 90% ಆ್ಯಕ್ಚುಲಿ. ಅಡುಗೆ ಸಾಮಾನು ಇಲ್ಲ ಅಂತೇಳಿ ಆ 90% ಹೋಟೆಲ್ ಕೊಟ್ಟೆ ನಾನು. ಇರಲಿ ಅಂತ. ಇನ್ನು ಹಂಗೆ ಮುಂದೆ ಮಾಡಲ್ಲ. ಒಂದು 5-6 ಸಾವಿರ ರೂಪಾಯಿದು ಐಟಮ್ ತೊಗೋತೀನಿ. ಮತ್ತು ನಂಗೇನು ಬೇಕಾ ದುಡ್ಡು ಉಳಿಸ್ತೀನಿ. ಫಸ್ಟ್ ಆಫ್ ಆಲ್ ಒಂದು ತಿಂಗಳಿಗೆ 42 ಸಾವಿರ ರೂಪಾಯಿ, ಒಂದೂವರೆ ತಿಂಗಳಿಗೆ 43 ಸಾವಿರ ಮಾತ್ರ ಖರ್ಚು. 43 ಸಾವಿರ ಖರ್ಚು ಅಂದರೆ ಎಂಥ ಖರ್ಚು ಮಾಡ್ರಿ. ಮಿನಿಮಮ್ ದಿನಕ್ಕೆ 1000 ರೂಪಾಯಿದಂಗೆ ಖರ್ಚಾಗಿದೆ. ಯಾವ ಥರ ಖರ್ಚಾಗಿದೆ ಗೊತ್ತಾಗ್ತಾಯಿಲ್ಲ. ಆಗಿದೆ ಅನಿಸುತ್ತೆ ಒಮ್ಮೊಮ್ಮೆ. ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದನ್ನೆಲ್ಲ ಡೌನ್ ಮಾಡ್ತೀನಿ. ಈಗ 40 ಸಾವಿರ ಇದ್ದಿದ್ದನ್ನ 20 ಸಾವಿರಕ್ಕೆ ತಂದು ನಿಲ್ಲಿಸ್ತೇನೆ. ಒಂದೂವರೆ ತಿಂಗಳಿಗೆ ನಾನು ಒಂದು 20 ಸಾವಿರ ಒಳಗೆ ಆರಾಮಾಗಿ ಬದುಕ್ಬೋದು. ಖರ್ಚು ಮಾಡ್ಕೊಂಡು ಆರಾಮಿರ್ಬೋದು. ಟೆನ್ಷನ್ ಅದೇ ಮೇನ್ ಇರೋದು. ಕಂಜೂಸ್ ಮಾಡಬೇಕು ಅನಿಸುತ್ತೆ ದುಡ್ಡು ಉಳಿಯೋಕೆ. ಆದರೆ ಅದು ಎಷ್ಟಂತ ಮಾಡೋದು. ಒಂದು 1000 ಜನ ಸಿಕ್ಕಿರ್ತಾರೆ. 1000 ಜನ ಹತ್ರನೂ ಕಂಜೂಸ್ ಮಾಡಿ ನಮ್ಮ ಥಿಂಕಿಂಗು ಅದೇ ಬೆಳೀತದೆ. ಎಲ್ಲಿ ಹೋದ್ರೂ ದುಡ್ಡು ಇದ್ದವರೇ ಕಂಜೂಸ್ ಮಾಡೋದು ಆ್ಯಕ್ಚುಲಿ. ದುಡ್ಡು ಇಲ್ದವ್ರು ಯಾರೂ ಕಂಜೂಸ್ ಮಾಡಲ್ಲ ನನ್ನ ಪ್ರಕಾರ. ಪರವಾಗಿಲ್ಲ, ನಂದು ಒಂದು ಒಳ್ಳೆ ಚೆನ್ನಾಗಿ ಪೇಮೆಂಟ್ ಆಗಿದೆ. ಅದನ್ನು ಇನ್ನು ಎಷ್ಟು ಕೊಡ್ತಾನೋ ನೋಡ್ಬೇಕು. ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. 42 ಸಾವಿರ ಖರ್ಚು ಮಾಡಬಾರ್ದಿತ್ತು. ನಾನು ಒಂದು 20 ಸಾವಿರ ಮಾಡಿದರೆ 70 ಸಾವಿರ ರೂಪಾಯಿ ಉಳಿತಿತ್ತು ನನಗೆ. ಏನು ಮಾಡೋದು. ಈ ಖಾಲಿ ಒಂದು 50 ಸಾವಿರ ರೂಪಾಯಿಗೆ ಪೇಮೆಂಟ್ ಉಳಿಸಿದ್ದೀನಿ. ಅದು ಎಲ್ಲ ಖರ್ಚು ಮಾಡಿ ಮತ್ತು ಒಬ್ಬನೇ